ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಮನಗರದಲ್ಲಿ ದೋಸ್ತಿಯ ಶಕ್ತಿ ಪ್ರದರ್ಶನ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಗೊತ್ತೇ ಇದೆ ನಿಮ್ಗೆ ನಿನ್ನೆ ಯಾವ ರೀತಿ ಇತ್ತು ಮಂಡ್ಯದಲ್ಲಿ ಅಂತ ಹೇಳಿ. ಅದೇ ರೀತಿ ಇದೀಗ ಒಂದು ರ್ಯಾಲಿ ಕೂಡ ರಾಮನಗರದಲ್ಲಿ ಇದೆ. ನಿನ್ನೆ ನಿಖಿಲ್ ರೋಡ್ ಶೋ ನಲ್ಲಿ ಡಿಕೆ ಶಿವಕುಮಾರ್ ಸಾಥನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಕುಮಾರಸ್ವಾಮಿ ಕೂಡ ರಾಮನಗರದಲ್ಲಿ ನಡೆಯುವಂತಹ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ರಾಮನಗರದಲ್ಲಿ ದೋಸ್ತಿಯ ಶಕ್ತಿ ಪ್ರದರ್ಶನ ಇವತ್ತು ಆಗುತ್ತೆ. ಜೋಡೆತ್ತುಗಳು ಅಂತ ನಿನ್ನೆ ಹೇಳ್ಕೊಂಡಿದ್ರು. ಇವತ್ತು ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಿಂದ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್. ಈ ನಿಟ್ಟಿನಲ್ಲಿ ಅವ್ರಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ಇದೀಗ ಸಿಎಂ ಕುಮಾರಸ್ವಾಮಿ ಕೂಡ ಹೋಗಿದ್ದಾರೆ. ನಿನ್ನೆ ನಿಖಿಲ್ ರೋಡ್ ಶೋ ನಲ್ಲಿ ಡಿಕೆ ಶಿವಕುಮಾರ್ ಸಾಥನ್ನ ಕೊಟ್ಟಿದ್ರು. ಅದೇ ರೀತಿ ಇವತ್ತು ಸಿಎಂ ಕುಮಾರಸ್ವಾಮಿ ಕೂಡ ಇವತ್ತು ರಾಮನಗರದಲ್ಲಿ ಸಾಥನ್ನ ಕೊಡ್ತಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ರಾಮನಗರದಲ್ಲಿ ಬೃಹತ್ ರ್ಯಾಲಿ ನಡೆಯುತ್ತೆ, ರೋಡ್ ಶೋ ನಡೆಯುತ್ತೆ. ಆ ಒಂದು ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಫೋನ್ ಮಾಡಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹನುಮಂತು. ಜೋಡೆತ್ತುಗಳ ಶಕ್ತಿ ಪ್ರದರ್ಶನ ಯಾವ ರೀತಿ ಇದೆ ರಾಮನಗರದಲ್ಲಿ? ಹನುಮಂತು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಜೋಡೆತ್ತುಗಳ ಶಕ್ತಿ ಪ್ರದರ್ಶನ ಯಾವ ರೀತಿ ಇದೆ ಅಂತ ಹೇಳಿ ರಾಮನಗರದಲ್ಲಿ? ಯಶೋಧ, ಏನಂತ ಹೇಳಿದ್ರೆ ಬೆಳಗಿನಿಂದಲೂ ಕೂಡ ಏನು
ದೇವಸ್ಥಾನಗಳಿಗೆ ಸುತ್ತಿರುವಂತಹ ಡಿ ಕೆ ಸುರೇಶ್ ಅವರು ಇದೀಗ ಏನೋ ಮೆರವಣಿಗೆಯಲ್ಲಿ ಸಾಗ್ತಾ ಇರುವಂತದ್ದು. ಸದ್ಯಕ್ಕೆ ಏನು ಡಿ ಕೆ ಶಿವಕುಮಾರ್ ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರು, ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಸೇರಿದಂತೆ ಹಲವಾರು ಜನರು ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗ ಸದ್ಯಕ್ಕೆ ಮೆರವಣಿಗೆ ಡಿಸಿ ಕಚೇರಿಯ ಮುಂಭಾಗಕ್ಕೆ ತಲುಪಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಯಶೋಧ, ಎಷ್ಟೊತ್ತಿಗೆ ಸಲ್ಲಿಸ್ತಾರೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ? ಈಗ ಸದ್ಯಕ್ಕೆ 12 ಗಂಟೆ, ಇನ್ನೊಂದ್ರೆ 10 ನಿಮಿಷಗಳ ಒಳಗಾಗಿ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸ್ತಾರೆ. ಅವರ ಜೊತೆಗೆ ಅವರ ಸೋದರರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಜೊತೆಗೆ ಸಿಎಂ ಅವರು ಕೂಡ ನಾಮಪತ್ರ ಸಲ್ಲಿಕೆ ವೇಳೆಗೆ ಭಾಗಿಯಾಗ್ತಾರೆ. ಯಶೋಧ, ಬೇರೆ ಯಾವೆಲ್ಲ ನಾಯಕರು ಇದ್ದಾರೆ ಅಂತ ಹೇಳಿ? ಈಗ ಸದ್ಯಕ್ಕೆ ಮೆರವಣಿಗೆಯಲ್ಲಿ ಡಿ ಕೆ ಸುರೇಶ್ ಅವರಿಗೆ ಸಿಎಂ ಕುಮಾರಸ್ವಾಮಿ ಅವರ ಜೊತೆಗೆ ಡಿ ಕೆ ಸುರೇಶ್, ಶಾಸಕರಾಗಿರತಕ್ಕಂಥ ಮುನಿರತ್ನ, ಮಾಗಡಿ ಶಾಸಕ ಎ ಮಂಜುನಾಥ್ ಸೇರಿದಂತೆ ಆನೇಕಲ್ನ ಶಿವಣ್ಣ ಅವರು ಎಲ್ಲರೂ ಕೂಡ ಈಗಾಗಲೇ ಭಾಗಿಯಾಗಿರುವಂತದ್ದು. ಮೆರವಣಿಗೆಯ ನಂತರದಲ್ಲಿ ನಾಮಪತ್ರ ಸಲ್ಲಿಸಿ ಆ ನಂತರದಲ್ಲಿ ಏನೋ ಜಿಲ್ಲಾಧಿಕಾರಿ ಅವರ ಮುಂಭಾಗದಲ್ಲಿ ಇರತಕ್ಕಂತ ಏನೋ ಪಂಚಮುಖಿ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಬೃಹತ್ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. ಅಲ್ಲಿ ಬಹಿರಂಗ ಸಭೆಯನ್ನ ನಡೆಸಲಾಗುತ್ತೆ. ಯಶೋಧ, ಓಕೆ, ಥ್ಯಾಂಕ್ ಯು ಹನುಮಂತು.